ಜನತಾ ಸಮಾವೇಶ ಹಾಗೂ ಜಾತ್ಯತೀತ ಜನತಾದಳ ಪಕ್ಷದ 25ನೇ ವರ್ಷ ಬೆಳ್ಳಿ ಮಹೋತ್ಸವದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಆತ್ಮೀಯರು ಹಿರಿಯರು, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಮಾರ್ಗದರ್ಶಕರು ಆದಂಥ ದೇವೇಗೌಡ ಸಾಹೇಬ್ರೆ, ಇನ್ನೋರ್ವ ಆತ್ಮೀಯರು, ನಮ್ಮ ರಾಜ್ಯದ ಅಧ್ಯಕ್ಷರು, ಕೇಂದ್ರದ ಸಚಿವ. Only 6 days master Vedic mathematics. Don't calculate in a slow way. See how older students solve questions in seconds. If your child is studying in class 1 to 10, Concepts Booster course costs only 20. ಮಲ್ಲೇಶ್ ಅಣ್ಣವರೇ, ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಸುರೇಶ್ ಬಾಬು ಅಣ್ಣನಾದಿಯಾಗಿ ಇಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗೌರವಾನ್ವಿತ ನಮ್ಮ ಎಲ್ಲ ಶಾಸಕ ಮಿತ್ರರೇ ಹಾಗೂ ಕೋರ್ ಕಮಿಟಿಯ ಅಧ್ಯಕ್ಷರು, ಹಿರಿಯರು ಆದಂಥ ಹಿಂದಿನ ಶಾಸಕರಾದಂಥ ಕೃಷ್ಣ ರೆಡ್ಡಿ ಸಾಹೇಬರಾದಿಯಾಗಿ ನನ್ನ ಎಲ್ಲ ಗೌರವಾನ್ವಿತ ಕೋರ್ ಕಮಿಟಿಯ ಸದಸ್ಯರೇ, ಜಿಲ್ಲಾ ಅಧ್ಯಕ್ಷರೇ, ವಿವಿಧ ಗ್ರಾಮದಿಂದ ಆಗಮಿಸಿದಂಥ ಎಲ್ಲ ನನ್ನ ಮುಖಂಡರೇ, ಜಿಲ್ಲೆಯ ಮುಖಂಡರೇ ಹಾಗೂ ಇಲ್ಲಿ ಕೂಡಿದಂಥ ಯಾವತ್ತು ನನ್ನ ಎಲ್ಲ ಆತ್ಮೀಯ ಹಿರಿಯರೇ, ಅಣ್ಣ ತಮ್ಮಂದಿರೇ, ಶ್ರದ್ಧೇತಾಂದ್ರೆ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ತಮ್ಮೆಲ್ಲರಿಗೂ ವಂದಿಸಿ ಇವತ್ತಿನ ಕಾರ್ಯಕ್ರಮವನ್ನು ನೋಡಿದ್ರೆ ನಾನು ಭಾಳ ಹೇಳಕ್ಕೆ ಹೋಗೋದಿಲ್ಲ. ಏನು ಬಿಹಾರ್ ಚುನಾವಣೆ NDA ಮೈತ್ರಿಕೂಟದಲ್ಲಿ ಆಯಿತು, ಅದೇ ಮರುಕಳಿಸುವಂಥ ಸಂದೇಶ ನೀವೆಲ್ಲರೂ ಕರ್ನಾಟಕದಲ್ಲಿ ಕೊಡಕತ್ತೀರಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ. ಏನು ಒಂದು 150 ಸೀಟ್ಗಳನ್ನ ಗೆಲ್ಲುವ ಮುಖಾಂತರ ಬರುವಂಥ ದಿನಮಾನದಾಗ ಎಲ್ಲಿ ನಿತೀಶ್ ಕುಮಾರ್ ಆದರೂ ಅಲ್ಲಿ ಕುಮಾರಣ್ಣ ಅಕ್ಕರತ್ತೇಳಿ ನಾವು ಅಭಿಮಾನದಿಂದ ಹೇಳ್ಬೇಕಾಗತ್ತೆ ಬಂಧುಗಳೇ. ಇವತ್ತಿನ ದಿವಸ ಸಾಕಷ್ಟು ನನ್ನ ಕಾಂಗ್ರೆಸ್ಸಿನ ಮಿತ್ರರು ಮಾತಾಡ್ತಾರೆ, ಎಲ್ಲಿ ಅದ ಜನತಾದಳ, ದೇವೇಗೌಡರಿಗೆ ವಯಸ್ಸಾಯ್ತು, ಕುಮಾರಣ್ಣಗೆ ಎಲ್ಲಿ ಸರಿ ಇಲ್ಲ, ಮುಂದೆ ಜನತಾದಳ ಎಲ್ಲಿ ಐತಂತೇಳಿ. ಆದ್ರೆ ನಿಮ್ಗೆಲ್ಲರಿಗೂ ಹೇಳಿಕ್ ಬಯಸ್ತೀನಿ, ಇವತ್ತು ಜನತಾದಳ ಎಲ್ಲಿ ಐತಂದ್ರೆ ಇಲ್ಲೈತಿ, ಇಡೀ ಕರ್ನಾಟಕ ತುಂಬ ಐತನಂತ ಮಾತನ್ನು ಇಲ್ಲಿ ಹೇಳ್ಬೇಕಾಗತ್ತೆ ಬಂಧುಗಳೇ. ಇವತ್ತಿನ ನನ್ನ ಕಾಂಗ್ರೆಸ್ಸಿನ ಮಿತ್ರರಿಗೆ ನಡುಕ್ ಶುರು ಆಗ್ಯದ. ಅವ್ರಿಗೆ ಯಾವ ಪಕ್ಷದಿಂದ ನಡುಕ್ ಶುರು ಆಗ್ಯದ ಅಂದ್ರೆ ಜನತಾದಳದಿಂದ ಶುರು ಆಗ್ಯದ. ಯಾಕಂದ್ರೆ ಪಾರ್ಲಿಮೆಂಟ್ ಚುನಾವಣೆ ನಾವು ಮೈತ್ರಿ ಮಾಡ್ಕೊಂಡಿಂದ 19 ಸ್ಥಾನವನ್ನು ಗೆಲ್ಲುವ ಮುಖಾಂತರ ಕರ್ನಾಟಕ ಜನ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳ್ಬೇಕಾಗತ್ತೆ ಬಂಧುಗಳೇ. ಏನು 19 ಸ್ಥಾನವನ್ನು ನಾವು ಗೆದ್ದಿವಿ. ಯಾವಾಗ ಯಾವ ಮನುಷ್ಯ ಯಾವ ಪಾರ್ಟಿ ಎತ್ತರಕ್ಕೆ ಬೆಳೀತದ ಅವಾಗ ಟೀಕಾ ಹೆಚ್ಚಾಗ್ತದ ಬಂಧುಗಳೇ. ಇವತ್ತಿನ ಕಾಂಗ್ರೆಸ್ಸಿನ ಪಕ್ಷದವರು ಬೇರೆ ಪಾರ್ಟಿ ಯಾವುದಕ್ಕೂ ಟೀಕಾ ಇಲ್ಲ. ಏನ್ ಟೀಕಾ ಮಾಡಿದ್ರು ಜನತಾದಳಕ್ಕೆ, ಅದನ್ನು ನಾವು ಬಹಳ ಸ್ವಾಭಿಮಾನದಿಂದ ತಗೋಬೇಕು. ಯಾಕಂದ್ರೆ ಜನತಾದಳ ಅಷ್ಟು ಎತ್ತರಕ್ಕೆ ಬೆಳಿಲಾಕತ್ತದ, ಅಷ್ಟು ಸಂಘಟನೆ ಆಗಾಕತ್ತದತ್ತೆ ಇವತ್ತು ಅವರು ಟೀಕಾ ಮಾಡಾಕತ್ತಾರ ಬಂಧುಗಳೇ. ನಮ್ಮ ಮಾಜಿ ಪ್ರಧಾನಮಂತ್ರಿಗಳಿದ್ದಾಗ ಆ ಅಧಿಕಾರವನ್ನು ಧಿಕ್ಕರಿಸಿ ನಮ್ಮ ರಾಜ್ಯದ ಜನತೆಗೆ, ನಮ್ಮ ಉತ್ತರ ಕರ್ನಾಟಕಕ್ಕೆ ನೀರಾವರಿ ಯೋಜನೆ ಆಲಮಟ್ಟಿ ಡ್ಯಾಮ್ ಮಾಡಿರಲಿಲ್ಲ ಅಂದ್ರೆ ಇವತ್ತು ನೀವು ಎಲ್ಲ ಕೆನಾಲ್ಗಳು ನೀರು ಬರ್ತಿದ್ದಿಲ್ಲ ಬಂಧುಗಳೇ. ಅವತ್ತಿನ ದಿವಸ ಏನು ಕೋಯಲೇಷನ್ ಗೌರ್ಮೆಂಟ್ ಇತ್ತು, ಚಂದ್ರಬಾಬು ನಾಯ್ಡು ಸಾಹೇಬರು ನಾವು ಸಪೋರ್ಟ್ ಅನ್ನು ಹಿಂದೆ ತಕ್ಕೋತೀವಿ ಅಂದ್ರೆ ನಾನು ನನ್ನ ರಾಜ್ಯಕ್ಕೆ ರೈತರಿಗೆ ನಾನು ಅನ್ಯಾಯ ಬಿಡುದಿಲ್ಲ, ಅಧಿಕಾರ ಬಿಡ್ತೀನಿ ಅಂತೇಳಿ ಆಲಮಟ್ಟಿ ಡ್ಯಾಮ್ ಅನ್ನು 519 ಮಾಡಿದವರು ಸನ್ಮಾನ್ಯ ದೇವೇಗೌಡರು ಬಂಧುಗಳೇ. ಅದೇ ರೀತಿ ತಮಗೆ ಗೊತ್ತಿರಲಿ, ದೇವೇಗೌಡರಿಗೆ ಕಾಂಗ್ರೆಸ್ಸಿನ ನಾಯಕರು ಈ ದಿನ ಒಂದು ಅಣಿಪಟ್ಟಿಯನ್ನು ಕಟ್ಟಿದ್ರು. ಏನು ಕಟ್ಟಿದ್ರು ಅಂದ್ರೆ ಲಿಂಗಾಯತರ ವಿರೋಧಿ ದೇವೇಗೌಡರು ಅಂತೇಳಿ. ಇವತ್ತು ನಿನ್ನೆ ನೋಡ್ರಿ ನೀವು ಅದನ್ನು ಬಿಟ್ಟಾರೀಗ ಒಕ್ಕಲಿಗರ ವಿರೋಧಿ ದೇವೇಗೌಡರು ಅಂತೇಳಿ ಅಂశాರ. ಯಾಕಂದ್ರೆ ನಾನೊಂದು ಇಲ್ಲಿ ಹೇಳಿಕ್ ಬಯಸ್ತೀನಿ, ಯಾರಿಗೆ ಅವರು ಬೆಳೆಸ್ಯಾರ, ಯಾರು ಉಪಕಾರ ಮಾಡ್ಯಾರ ಅವ್ರದ್ದು ಕೈಗುಣ ಸುಮಾರದ, ಅವ್ರು ಒಟ್ಟರು ವಿರುದ್ಧ ಆಗ್ಯಾರ. ಆದ್ರೆ ಇವತ್ತಿನ ದಿವಸ ನಾವು ನೆನಪಿಟ್ಕೋಬೇಕು ಬಂಧುಗಳೇ, ಮೂಗ ಮಾಡಿದವ್ರು ಯಾರು, ಮೂಗ್ಬಟ್ಟು ಇಡ್ಸೋರು ಭಾಳ ಮಂದಿ ಮೂಗಾದ್ಮ್ಯಾಗ. ಆದ್ರೆ ಮೂಗ್ ಮಾಡಿದಂಥ ಮಹಾತ್ಮ ಯಾರು ಇದ್ರ ಅದು ದೇವೇಗೌಡರು ಅಂತೇಳಿ ನಾವು ಇಲ್ಲಿ ಹೇಳ್ಬೇಕಾಗತ್ತೆ ಬಂಧುಗಳೇ. ಅದೇ ರೀತಿ ನಮ್ಮ ಕುಮಾರಣ್ಣ 2018ರಲ್ಲಿ
ಮುಖ್ಯಮಂತ್ರಿ ಆಗ್ಬೇಕಾದ್ರ ದೇವೇಗೌಡರು ಬೇಡ, ಕುಮಾರಣ್ಣಗೆ ಮುಖ್ಯಮಂತ್ರಿ ಮಾಡಬೇಡ್ರಿ, ಹಿರಿಯರಾದಂಥ ದಲಿತರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ರಿ ಅನ್ನೋಂಥ ಸಂದೇಶವನ್ನು ಕೊಟ್ಟಿದ್ರು ಬಂಧುಗಳೇ. ಆದ್ರೆ ಇವತ್ತು ನೀವು ಇನ್ನೂ ಮಾಯಾವತಿ ಹಾಗೂ ಸೋನಿಯಾ ಗಾಂಧಿ ಜೀವಂತದಾರ ಕೇಳ್ಕೋಬಹುದು. ಅವತ್ತು ದೇವೇಗೌಡರು ಖರ್ಗೆ ಅವ್ರನ್ನ ಮಾಡೋಣಂತ ಸಂದೇಶವನ್ನು ಕೊಟ್ಟಿದ್ರು. ಅವಾಗ ಖರ್ಗೆ ಅವರು ಮುಖ್ಯಮಂತ್ರಿ ಆದ್ರೆ ಸರ್ಕಾರ ನಡೀತದೆ ಅಂತೇಳಿ ಇವತ್ತಿನ ಏನು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಇರ್ಬೋದು, ಉಪಮುಖ್ಯಮಂತ್ರಿ ಇರ್ಬೋದು, ಪರಮೇಶ್ವರ್ ಎಲ್ಲರೂ ಸೇರಿ ಇಲ್ಲಿ ಬಂದು ಇಲ್ಲ ಕುಮಾರಣ್ಣನೇ ಮಾಡಬೇಕು, ಕುಮಾರಣ್ಣಗೆ ನಾವು ಎಲ್ಲ ರೀತಿಯಿಂದ ಸಹಾಯ ಸಹಕಾರ ಕೊಡ್ತೀವಿ ಅನ್ನೋಂಥದ್ದು ಹೇಳಿ ಅವ್ರನ್ನ ಜೋರ್ಲಿ ಮುಖ್ಯಮಂತ್ರಿ ಮಾಡಿದ್ರು. ಆ ಮುಖ್ಯಮಂತ್ರಿ ಮಾಡಿಂದ ಸೆಕ್ಯುಲರಿಸಂ ಬಗ್ಗೆ ಬಹಳ ದೊಡ್ಡದಾಗಿ ಮಾತಾಡ್ತಾರೆ ಕಾಂಗ್ರೆಸ್ಸಿನ ನಾಯಕರು. ಅವತ್ತ 17 ಜನನ ಕಾಂಗ್ರೆಸ್ಸಿನ ನಾಯಕರನ್ನ ಕಳಿಸಿ ನಮ್ಮ ಹಣನ ತೆಳಗಿಳಿಸಿ ಮತ್ತೆ ಬಿಜೆಪಿಗೆ ಸಪೋರ್ಟ್ ಮಾಡಿದಂಥವ್ರು ಯಾರು ಅಂದ್ರೆ ಇವತ್ತಿನ ಕಾಂಗ್ರೆಸ್ಸಿನ ನಾಯಕರು ಬಂಧುಗಳೇ. ಇವತ್ತಿನ ದಿವಸ ತಾವೆಲ್ಲರೂ ತಿಳ್ಕೊಬೇಕಾಗತ್ತ. ಯಾಕಂದ್ರೆ ತಮಗೆ ಗೊತ್ತಿರಲಿ, ಕುಮಾರಣ್ಣ ಮುಖ್ಯಮಂತ್ರಿ ಆದ್ಮ್ಯಾಗ ಏನೋ ಒಂದು ವಾಗ್ದಾನವನ್ನು ಮಾಡಿದ್ರು, ಏನು ಎಲ್ಲ ನ್ಯಾಷನಲೈಸ್ ಬ್ಯಾಂಕು ಹಾಗೂ ಸಹಕಾರಿ ಬ್ಯಾಂಕ್ಗಳ ಸಾಲ ಮನ್ನಾ ಮಾಡ್ತೀನಿ ಅನ್ನಂತ. ಯಾರೇ ಸಾಲ ಮನ್ನಾ ಮಾಡಿದ್ರೆ ಯಾರೇ ಇದ್ರೆ ಅದು ಕುಮಾರಣ್ಣ ನೀವು ಹೆಮ್ಮೆ ಪಡ್ಬೇಕು ಬಂಧುಗಳೇ. ಅದಾದ್ಮೇಲೆ ಅವ್ರು ಮಾಡಿದಂಥ ಗ್ರಾಮ ವಾಸ್ತವ್ಯ ಇರ್ಬೋದು, ಜನತಾ ದರ್ಶನ ಇರ್ಬೋದು, ಇಂಥ ಏನು ಜನಪ್ರಿಯ ಮುಖ್ಯಮಂತ್ರಿ ಇನ್ನೂ ಒಂದು ದಿವಸ ಮುಂದೆ ಹೋದ್ರೆ ನಮ್ಮ ಕಾಂಗ್ರೆಸ್ ಮುಗಿತದ, ಕುಮಾರಣ್ಣನೇ ಕಂಟಿನ್ಯೂ ಹಾಕೋಣಂತ ವಿಚಾರ ಇಟ್ಕೊಂಡು ಅವತ್ತು ಕುಮಾರಣ್ಣನ ಇಳಿಸಿದ್ರು ಬಂಧುಗಳೇ. ಇನ್ನೊಂದು ಮಾತನ್ನೇ ಹೇಳಿಕ್ ಬಯಸ್ತೀನಿ, ತಮಗೆ ಗೊತ್ತಿರಲಿ, ಏನು ಪ್ರಥಮ ಹೆಗಡೆ ಅವರು ಮುಖ್ಯಮಂತ್ರಿ ಆದರು. ಆ ಮುಖ್ಯಮಂತ್ರಿ ಆದಾಗ ಏನು ಹೆಗಡೆ ಅವರು ಮುಖ್ಯಮಂತ್ರಿ ಆದರು. ಆ ಮುಖ್ಯಮಂತ್ರಿ ಆದಂಥ ಸಮಯದಲ್ಲಿ ನಮ್ಮ ಹಿರಿಯರಾದಂಥ ದೇವೇಗೌಡರಿಗೆ ಅವಕಾಶ ಇತ್ತು ಬಂಧುಗಳೇ. ಅವತ್ತಿನ ದಿನ ಏನಾಯ್ತಂದ್ರೆ ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದಂಥ ಚಂದ್ರಶೇಖರ್ ಸಾಹೇಬರು ಫೋನ್ ಹಚ್ಚಿ ದೇವೇಗೌಡ್ರೆ ಹೆಗಡೆ ಅವ್ರಿಗೆ ನೀವು ಮುಖ್ಯಮಂತ್ರಿ ಮಾಡ್ರಿ ಅನ್ನೋಂಥ ಮಾತನ್ನೇ ಹೇಳಿದ್ರು. ಅವ್ರು ಹೇಳಿದ ಮ್ಯಾಗ ನಿಮ್ಗೆ ಇಲ್ಲಿ ಪ್ರಶ್ನೆಯನ್ನು ಕೇಳಕ್ಕೆ ಬಯಸ್ತೀನಿ, ಕನಕ್ಪುರದಲ್ಲಿ ಹೆಗಡೆ ಅವರು ನಿಂತು ಗೆಲ್ಲಲಿಕ್ಕೆ ಸಾಧ್ಯತ್ತ ಅನ್ನೋಂಥದ್ದು ವಿಚಾರ ಮಾಡ್ರಿ ಬಂಧುಗಳೇ. ಕನಕ್ಪುರದಲ್ಲಿ ಅವತ್ತ ದೇವೇಗೌಡರು ಅವರನ್ನು ಗೆಲ್ಲಿಸಿ ಮುಖ್ಯಮಂತ್ರಿ ಮಾಡಿದಂಥವ್ರು ಯಾರು ಇದ್ರದು ದೇವೇಗೌಡರು ಬಂಧುಗಳೇ. ಇವತ್ತಿನ ದಿವಸ ನಾವು ಪಂಚರತ್ನ ಯೋಜನೆಗಳನ್ನ ಕೊಡುವ ಮುಖಾಂತರ ಈ ರಾಜ್ಯದನ್ನ ಅಭಿವೃದ್ಧಿಯತ್ತ ಒಯ್ಯಬೇಕು, ಎಲ್ಲರೂ ಸೌಲಭ್ಯವಾಗಿ ಬದುಕಬೇಕನ್ನಂತ ವಿಚಾರ ಇಟ್ಕೊಂಡು ನಾವು ಹೊರಟಿದ್ದೇವೆ. ಆದ್ರೆ ಏನು ಈ 5 ಗ್ಯಾರಂಟಿ ನಡೆದಂತ ಸರ್ಕಾರ, ಗ್ಯಾರಂಟಿ ಸರ್ಕಾರ, ನಾವು ನುಡ್ದಂತ ನಡೆದಿವಿ ಅನ್ನಂತ ಮಾತನ್ನ ಹೇಳಿಕ್ ಬಯಸ್ತಾರ. ಆದ್ರೆ ನಾನು ಇಲ್ಲಿ ಹೇಳಿಕ್ ಬಯಸ್ತೀನಿ ಬಂಧುಗಳೇ. ನಾನು ಅಸೆಂಬ್ಲಿಯಲ್ಲೆಲ್ಲೂ ಮಾತಾಡಿದ್ದೀನಿ, ಏನು ಆಯಷ್ಟು 106 ಕೋಟಿ ಅದಾವು ಅಂತಾವ್ ಬಿಡ್ರಿ, ಏನು ಕೆಲವೊಂದು 1 ಕೋಟಿ ಒಳಗಿನ ಪೇಮೆಂಟ್ ಮಾಡತ್ತೇಳಿ. ಆದ್ರೆ ತಮಗೆಲ್ಲ ಗೊತ್ತಿರಲಿ, ಮಾನ್ಯ ಕೋರ್ಟದ ಆದೇಶ ಆಗ್ಯದ. ಇವತ್ತಿನ ದಿವಸ KB ಜನರಲ್ ಆಫೀಸನ್ನ ಜಪ್ತಿ ಮಾಡುವಂತ ಕೆಲಸ ಮಾಡಿದ್ದಾರೆ ಬಂಧುಗಳೇ. ಈ ಸರ್ಕಾರದ ಸಾಧನೆ ಇದು. ಯಾವ ಮಟ್ಟಕ್ಕೆ ಹೋಗಿ ಸರ್ಕಾರ ನಿಂತದಂದ್ರೆ ಜನಸಾಮಾನ್ಯರು ಬದುಕಲಾರಂತ ಸ್ಥಿತಿ ನಿರ್ಮಾಣ ಆಗಿದೆ. ಏನು ನೀವು ಎಲ್ಲ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಿಮ್ಮ ಟೈಮ್ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಂದು ಶೋಭೆ ತಂದಿದ್ದಕ್ಕೆ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಇರ್ಬೋದು, ಎಲ್ಲ ಅಧಿಕಾರಿ ವರ್ಗದವರು ನಮ್ಮ ಪುರಸಭೆ ಆಗಿ ಎಲ್ಲರೂ ಸಹಾಯ ಮಾಡಿದಂಥವ್ರಿಗೆ ವಂದಿಸಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಮಸ್ಕರಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS.